ರೈವಲ್ರಿ ವೀಕ್ನಲ್ಲಿ RCB DCಯನ್ನು ಎದುರಿಸ್ತಾ ಇದೆ. ಅದು ಕೂಡ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅಂದರೆ ವೀಕೆಂಡಲ್ಲಿ ಮಧ್ಯಾಹ್ನದ ನಂತರ ಡೇ ಲೈಟ್ನ ಪಂದ್ಯದಲ್ಲಿ ಅಭಿಮಾನಿಗಳಿಗಂತೂ ಹಬ್ಬದ ರಸದೌತಣವೇ ಸಿಕ್ಕುತ್ತೆ. ಇನ್ನೇನು ಕೆಲವೇ ಕ್ಷಣಗಳಿದೆ RCB ವರ್ಸಸ್ DC ಪಂದ್ಯಕ್ಕೆ. ಇಲ್ಲಿ ಕುತೂಹಲ ಅಂದರೆ ಕನ್ನಡಿಗ ಲಯನ್, ಕರ್ನಾಟಕದ ಲಯನ್ KL ರಾಹುಲ್ DCಯನ್ನು ಪ್ರತಿನಿಧಿಸ್ತಾ ಇರೋದು. ಜೊತೆಗೆ ಕಳೆದ ಸೀಸನ್ನಲ್ಲಿ ಅದ್ಭುತ ಇನ್ನಿಂಗ್ಸ್ಗಳನ್ನು ಆಡಿದ್ದಂತಹ ಕರುಣ್ ನಾಯರ್ ಕೂಡ ಕನ್ನಡಿಗ DC ತಂಡದಲ್ಲಿರುವಂಥದ್ದು. ಅವರು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ್ ಗ್ರೌಂಡ್ನಲ್ಲಿ RCB ವಿರುದ್ಧ ಆಡ್ತಾ ಇದ್ದಾರೆ. ಆದರೆ RCB ಯಾವತ್ತಿದ್ರೂ ಹೋಮ್ ಗ್ರೌಂಡ್ನಲ್ಲಿ ಫೇವ್ರೇಟ್ಸ್. ಈ ಸಾರಿ 4 ಪಂದ್ಯಗಳನ್ನು RCB ಗೆದ್ದಿದ್ರೆ 3 ಹೋಮ್ನಲ್ಲೇ ಅದ್ಭುತವಾಗಿ ಗೆಲುವನ್ನು ಸಾಧಿಸಿರುವಂಥದ್ದು RCB. ಹಾಗಾಗಿ RCB ಈ ಪಂದ್ಯದಲ್ಲಿ ಕೂಡ ಹೋಮ್ ಗ್ರೌಂಡಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಹವಣಿಸ್ತಾ ಇದೆ, DCಯನ್ನು ಸೋಲಿಸೋದಕ್ಕೆ ಹವಣಿಸ್ತಾ ಇದೆ. ಕಳೆದ ಸೀಸನ್ನಲ್ಲಿ ಕೂಡ KL ರಾಹುಲ್ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿ ಕಾಂತಾರ ಸ್ಟೈಲಲ್ಲಿ ಸೆಲೆಬ್ರೇಷನನ್ನು ಮಾಡಿದರು. ಇಲ್ಲಿ ಚಿನ್ನಸ್ವಾಮಿ ಇದು ನನ್ನ ಹೋಮ್ ಗ್ರೌಂಡ್ ಅಂತೇಳಿ ಬ್ಯಾಟನ್ನು ಎತ್ತಿ ಕುಟ್ಟಿ ತೋರಿಸಿದ್ರು. ಅದಕ್ಕೆ ಕೊಹ್ಲಿ ಗೆಲುವಿನ ರನ್ನನ್ನು ಬಾರಿಸಿದ ನಂತರ, ಕೊಹ್ಲಿ ಗೆದ್ದ ನಂತರ, RCB ಗೆದ್ದ ನಂತರ ಕೊಹ್ಲಿ ಸೆಲೆಬ್ರೇಟ್ ಮಾಡಿ ಕೌಂಟ್ರ್ ಮಾಡಿದರು. ಅದು ಫ್ರೆಂಡ್ಲಿ ಆಗಿತ್ತು. ಅದಾದಮೇಲೆ ಕ್ರೀಡಾಂಗಣದಲ್ಲಿ ಕೊಹ್ಲಿ KL ರಾಹುಲ್ ಚೆನ್ನಾಗಿ ಮಾತಾಡಿದರು. ಯಾವುದೇ ರೀತಿ ಅಂದರೆ ಈ ರೈವಲ್ರಿಯಲ್ಲಿ ವೈರತ್ವ ಅನ್ನುವಂಥದ್ದು ಇರಲಿಲ್ಲ, ಫ್ರೆಂಡ್ಶಿಪ್ ಇದೆ KL ರಾಹುಲ್ ಕೊಹ್ಲಿ ನಡುವೆ. ಈಗ ಒಂಥರ RCB ಫ್ಯಾನ್ಸ್ಗಳಿಗೆ ಹೇಗೆ ಅಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರುವಂಥದ್ದು. ಆದರೆ ನಮ್ಮ KL ರಾಹುಲ್ ಚೆನ್ನಾಗಿ ಆಡಬೇಕು, ಕರುಣ್ ನಾಯರ್ ಕಣಕ್ಕೆ ಇಳಿದ್ರೆ ಚೆನ್ನಾಗಿ ಆಡಬೇಕು, ಆದರೆ RCB ಗೆಲ್ಲಬೇಕು ಅನ್ನೋಂಥದ್ದಿದೆ ಇವತ್ತಿನ ಪಂದ್ಯ. ಆ ಕಾರಣಕ್ಕೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ ಮಧ್ಯಾಹ್ನದ ಪಂದ್ಯ. 3:30ರಿಂದ ಆರಂಭವಾಗುವಂಥ ಪಂದ್ಯದಲ್ಲಿ RCB ಗೆದ್ದರೆ ಟಾಪ್ಗೆ ಹೋಗ್ತಾರೆ ಟೇಬಲಲ್ಲಿ. ಕಳೆದ ಪಂದ್ಯದ ನಂತರ ಟೇಬಲ್ ಟಾಪರ್ ಆಗಿದ್ರು. ಅದಾದ ನಂತರ ಪಂಜಾಬ್ ಕಿಂಗ್ಸ್ ಮುಂಬೈಯನ್ನು ಸೋಲಿಸಿದ ನಂತರ ಪಂಜಾಬ್ ಕಿಂಗ್ಸ್ ಟೇಬಲ್ ಟಾಪರ್ ಆಗಿದ್ದಾರೆ. ಈಗ ಮತ್ತೆ RCB DCಯನ್ನು ಸೋಲಿಸಿದ್ರೆ ಟೇಬಲ್ ಟಾಪರ್ ಆಗ್ತಾರೆ. RCB ಇರೋ ಲಯವನ್ನು ನೋಡ್ತಾ ಇದ್ರೆ ಖಂಡಿತ RCB DCಯನ್ನು ಸೋಲಿಸಿ ಟೇಬಲ್ ಟಾಪರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ.